ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ಷಣ್ಣವತಿ ಎಂಬಕ್ಷರೇದ್ಯನು ಷಣ್ಣವತಿ ನಾಮದಲ್ಲಿ ಕರೆಸುತ್ತ, ತನ್ನವರು ಸದ್ಭಕ್ತಿಯಂ ಮಾಡುತಿಹ ಪುಣ್ಯಕರ್ಮವ ಸ್ವೀಕರಿಸಿ, ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯದೇವ ಭವಾಬ್ಧಿಪೋತ ಬಹು ಪ್ರಕಾರದಲ್ಲಿ. ಈ 9ನೆಯ ಪದ್ಯದ ಚಿಂತನೆಯನ್ನು ಮಾಡ್ತಾ, ಭಕ್ತಿ ಮಾಡುತಿಹ ಪುಣ್ಯಕರ್ಮ, ಸದ್ಭಕ್ತಿ, ಅದು ಭಕ್ತಿಯು ಕೂಡ ಸದ್ಭಕ್ತಿ, ಸದ್ವಿಚಾರಪೂರ್ವಕವಾದ ಭಕ್ತಿ, ಭಗವಂತನ ವಿಶೇಷವಾದ ಜ್ಞಾನ, ಜೊತೆಯಲ್ಲಿ ಯಾವ ಅಧಿಷ್ಠಾನದಲ್ಲಿ ನಾನು ಭಗವಂತನನ್ನು ಆರಾಧನೆ ಮಾಡುತ್ತಾ ಇದ್ದಾನೋ ಆ ಬ್ರಾಹ್ಮಣ ಅಧಿಷ್ಠಾನದ ಮಹಾತ್ಮ್ಯ ಜ್ಞಾನ, ಇದನ್ನಿಟ್ಟುಕೊಂಡು ಮಾಡಿದಾಗ ಸದ್ಭಕ್ತಿ ಮಾಡುತಿಹ ಅನ್ನೋದು ಹೊಂದುತ್ತದೆ. ಹಾಗಾಗಿ ಬ್ರಾಹ್ಮಣರ ಅಧಿಷ್ಠಾನದಲ್ಲಿ ಭಗವದ್ ಆರಾಧನೆ ಮಾಡುವಾಗ ಆ ವೇದವೇತ್ತರಾದ ಬ್ರಾಹ್ಮಣರಲ್ಲಿ ನಮ್ಮ ವಿಶ್ವಾಸ ಹೇಗಿರಬೇಕು ಅನ್ನುವುದನ್ನು ನಾವು ನಿನ್ನೆಯ ದಿನ ಚಿಂತನೆ ಮಾಡಿದೆವು. ವೇದ ಮಂತ್ರವನ್ನು ಚಿಂತನೆ ಮಾಡಿದ್ವಿ. ಯಾವತೀರ್ವೈ ದೇವತಾ ತಾಸ್ಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ, ತಸ್ಮಾದ್ ವೇದವಿದ್ಭ್ಯೋ ಬ್ರಾಹ್ಮಣೇಭ್ಯೋ ನಾಸ್ತೀಲಂ ಕೀರ್ತಯೇದ್, ನಮಸ್ಕುರ್ಯಾತ್ ದಿವೇ ದಿವೇ ನಮಸ್ಕುರ್ಯಾತ್ ನಾಸ್ತೀಲಂ ಕೀರ್ತಯೇದ್ ಏತಾಯವ ದೇವತಾ ಪ್ರೀಣಾತಿ ಅನ್ನತಕ್ಕಂತಹ ವೇದ ಮಂತ್ರದ ಅರ್ಥವನ್ನು ನಾವು ಚಿಂತನೆ ಮಾಡಿದ್ದಾಗಿತ್ತು. ಆ ಬ್ರಾಹ್ಮಣರಿಗೆ ಆ ಅಧಿಷ್ಠಾನದಲ್ಲಿ ಭಗವಂತನನ್ನು ಆರಾಧನೆ ಮಾಡುವಾಗ ಬ್ರಾಹ್ಮಣರ ಮಹಾತ್ಮೆ, ಅಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ, ಭಗವಂತನ ಅಧಿಷ್ಠಾನದ ಪ್ರತಿಮೆ ಇದು, ಛಲಪ್ರತಿಮೆ ಅನ್ನುವುದಾಗಿ ತಿಳಿದು ಆರಾಧನೆ ಮಾಡಬೇಕು. ಆ ಬ್ರಾಹ್ಮಣರ ಮಹಾತ್ಮೆಯನ್ನು ಕೂಡ ವೇದ ಹೇಳಿದಂತೆ ಪುರಾಣಗಳಲ್ಲಿಯೂ ಕೂಡ ಹೇಳ್ತಾರೆ. ವೇದವೇತ್ತರಾದ ಬ್ರಾಹ್ಮಣರ ಮಹಾತ್ಮೆಯನ್ನು ಪುರಾಣದಲ್ಲಿ ಹೇಳ್ತಾರೆ. ಏನದು? ಆ ಜ್ಞಾನ ಇರಬೇಕು. ಬ್ರಾಹ್ಮಣರ ಆರಾಧನೆ ಮಾಡುವಾಗ ಬ್ರಾಹ್ಮಣರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಅಂದರೆ ಆ ಅಧಿಷ್ಠಾನದಲ್ಲಿ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಆಗಲ್ಲ. ಅದರಿಂದ ವೇದಾಧ್ಯಯನಶೀಲರಾಗಿರತಕ್ಕಂತಹ, ವೇದಾಧ್ಯಯನ ಮಾಡಿದ, ವೇದಾರ್ಥ ಚಿಂತನೆ ಮಾಡುವ ಆ ಬ್ರಾಹ್ಮಣರ ಬಗ್ಗೆ ಯಾವ ತಿಳುವಳಿಕೆ ಇರಬೇಕು ಅಂದರೆ, ವಿಪ್ರೌಹ ದರ್ಶನಾತ್ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ ವಂದನಾನ್ ಮಂಗಲಾವಾಪ್ತಿ ಅರ್ಚನಾದ್ ಅಚ್ಯುತಂ ಪರಂ ಆಧಿವ್ಯಾಧಿಹರಂ ಋಣಾಂ ಮೃತ್ಯುದಾರಿದ್ರ್ಯನಾಶನಂ ಶ್ರೀ ಪುಷ್ಟಿಕೀರ್ತಿರಂ ವಂದೇ ವಿಪ್ರಶ್ರೀ ಪಾದಪಂಕಜಂ ಅಂತ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡುವಾಗ ಈ ಭಾವನೆಯಲ್ಲಿ ಮಾಡಬೇಕಂತ. ವಿಪ್ರೌಹ ದರ್ಶನಾತ್ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ. ಇಂತಹ ವೇದವೇತ್ತರಾದ ಜ್ಞಾನಿಗಳು ಬ್ರಾಹ್ಮಣರಿಗೂ ಅವರಿಗೆ ನಾವು ನಮಸ್ಕಾರ ಮಾಡಿದರೆ, ಅವರ ದರ್ಶನ ಆದರೆ ಸಾಕು ಅಂತಾರೆ ಪುರಾಣಿಕರು. ವಿಪ್ರೌಹ ದರ್ಶನಾತ್ ಕ್ಷಿಪ್ರಂ, ದರ್ಶನಾತ್, ಇಂತಹ ಜ್ಞಾನಿಗಳ ದರ್ಶನ ಮಾತ್ರದಿಂದ ಕ್ಷೀಯಂತೆ ಪಾಪರಾಶಯ, ಎಲ್ಲ ಪಾಪಗಳು ನಾಶವಾಗತಕ್ಕಂಥವುಗಳಾಗ್ತವೆ. ಕ್ಷೀಯಂತೆ ಪಾಪರಾಶಯ ವಂದನಾತ್ ಮಂಗಲಾವಾಪ್ತಿ, ಅಂತಹ ಬ್ರಾಹ್ಮಣರನ್ನು ನೋಡಿದರೆ ಪಾಪರಾಶಿ ಆಗ್ತದೆ, ನಮಸ್ಕಾರ ಮಾಡಿಬಿಟ್ರೆ ವಂದನಾತ್ ಮಂಗಲಾವಾಪ್ತಿ, ಸಕಲ ಸನ್ಮಂಗಲಗಳು ಕೂಡ ಸಂಭವಿಸತಕ್ಕಂಥದ್ದಾಗ್ತದೆ. ಅವರಿಗೆ ನಮಸ್ಕಾರ ಮಾಡಿದ ಎಲ್ಲ ಕಾರ್ಯಗಳು ಕೂಡ ಮಂಗಲ ಕಾರ್ಯ ಅಂತ ಅನಿಸತಕ್ಕಂಥದ್ದಾಗ್ತದೆ. ಇದರಿಂದ ವಂದನಾನ್ ಮಂಗಲಾವಾಪ್ತಿ. ಅರ್ಚನಾತ್, ಅವರ ಪಾದಪೂಜಾದಿಗಳನ್ನು ಮಾಡಿಬಿಟ್ರೆ, ಸಾಧ್ಯದಲ್ಲಿ ಇದನ್ನೆಲ್ಲ ಮಾಡ್ತೇವೆ ನಾವು, ಅವರನ್ನು ನೋಡ್ತೇವೆ, ಅವರಿಗೆ ನಮಸ್ಕಾರ ಮಾಡ್ತೇವೆ, ಪಾದಪೂಜಾದಿಗಳನ್ನು ಮಾಡ್ತೇವೆ, ಫಲತಾಂಬೂಲಾದಿಗಳನ್ನು ಕೊಡ್ತೇವೆ. ಕೊಡುವಾಗ ಏನು ಅನುಸಂಧಾನ ಇರಬೇಕು ಅನ್ನುವುದನ್ನು ಆ ಪುರಾಣ ಮಂತ್ರ ಹೇಳ್ತದೆ. ವಂದನಾನ್ ಮಂಗಲಾವಾಪ್ತಿ ಅರ್ಚನಾದ್ ಅಚ್ಯುತಂ ಪರಂ, ಅವರನ್ನು ಪಾದಪೂಜಾದಿಗಳನ್ನು ಮಾಡಿ ಅವರಿಗೆ ಹಚ್ಚಿಕೊಳ್ಳಿ ಗಂಧಾದಿಗಳನ್ನು ಕೊಟ್ಟು ಅರ್ಚನೆ ಮಾಡಿಬಿಟ್ರೆ ಆವಾಗ ಅಚ್ಯುತಂ ಪರಂ, ನಾಶರಹಿತವಾದ ಮೋಕ್ಷ ಸಾಧನೆ ಆಗತಕ್ಕಂಥದ್ದಾಗ್ತದೆ, ಭಗವಂತ ಪ್ರೀತನಾಗುತ್ತಾನೆ. ಅರ್ಚನಾದ್ ಅಚ್ಯುತಂ ಪರಂ ಆಧಿವ್ಯಾಧಿಹರಂ ನೃಣಾಂ ಮೃತ್ಯು ದಾರಿದ್ರ್ಯನಾಶನಂ ಅಂತಾರೆ. ಸಕಲ ಅನಿಷ್ಟ ನಿವೃತ್ತಿ ಆಗ್ತದೆ. ಆಧಿ ವ್ಯಾಧಿಹರಂ, ಆಧಿಗಳು ಅಂದರೆ ಮನೋರೋಗಗಳು, ವ್ಯಾಧಿ ಅಂದರೆ ಶಾರೀರಿಕ ರೋಗಗಳು, ಶರೀರಕ್ಕೆ ಬರುವ ರೋಗಗಳು, ಮನೋರೋಗ ಅಂತ ಆಧಿ.
ಆಧಿವ್ಯಾಧಿಹರಂ. ಇಂತಹ ಬ್ರಾಹ್ಮಣರಿಗೆ ಅವರ ದರ್ಶನ ಪಡೆದು ಅವರನ್ನು ನಮಸ್ಕಾರ ಮಾಡಿ ಅವರನ್ನು ಅರ್ಚನೆ ಮಾಡಿಬಿಟ್ರೆ ಆಧಿವ್ಯಾಧಿಹರಂ, ಶಾರೀರಿಕ ರೋಗಗಳು ಮಾನಸಿಕ ರೋಗಗಳು ಪರಿಹಾರವಾಗತಕ್ಕಂಥದ್ದಾಗ್ತದೆ. ಆಧಿವ್ಯಾಧಿಹರಂ ಋಣಾಂ ಮೃತ್ಯು ದಾರಿದ್ರ್ಯ ನಾಶನಂ. ಮೃತ್ಯು ಅಪಮೃತ್ಯು ಇದ್ದರೆ ಅಪಮೃತ್ಯು ನಾಶ ಆಗ್ತದೆ. ಅಕಾಲಿಕ ಮರಣ ಅಂತ ಇರ್ತದೆ ಒಮ್ಮೊಮ್ಮೆ, ಅಂತಹ ಅಪಮೃತ್ಯು ಪರಿಹಾರವಾಗಿರತಕ್ಕಂಥದ್ದಾಗ್ತದೆ. ಆಧಿವ್ಯಾಧಿಹರಂ ಋಣಾಂ ಮೃತ್ಯು ದಾರಿದ್ರ್ಯ ನಾಶನಂ, ದಾರಿದ್ರ್ಯ ಪರಿಹಾರವಾಗಿರತಕ್ಕಂಥದ್ದಾಗ್ತದೆ. ಊಟ ಮಾಡಿದ ಸತ್ಕಾರದಿಂದ ಅವರಿಗೆ ಊಟ ಮಾಡಿಸಿದಾಗ ಬ್ರಾಹ್ಮಣರು ಹರಸಿಬಿಟ್ರೆ, ಅವರು ಹರಸಿದರೆ ಸಕಲ ಸಮೃದ್ಧಿ ಉಂಟಾಗತಕ್ಕಂಥದ್ದಾಗ್ತದೆ ಅಂತದೆ ಆ ಪುರಾಣದ ಮಾತು. ದಾರಿದ್ರ್ಯ ನಾಶನಂ, ದಾರಿದ್ರ್ಯ ಎಲ್ಲ ಹೊರಟು ಹೋಗ್ತದೆ. ಮೃತ್ಯು ದಾರಿದ್ರ್ಯ ನಾಶನಂ ಶ್ರೀ ಪುಷ್ಟಿ ಕೀರ್ತಿರಂ ಒಂದೇ, ಕಾಂತಿಯನ್ನು ಕೊಡ್ತದೆ, ಪುಷ್ಟಿಯನ್ನು ಕೊಡ್ತದೆ, ಶಾರೀರಿಕವಾಗಿ ಪುಷ್ಟಿ ಬರತಕ್ಕಂತಹದ್ದಾಗ್ತದೆ. ಶ್ರೀ ಪುಷ್ಟಿ ಕೀರ್ತಿರಂ, ಕೀರ್ತಿ ಬರತಕ್ಕಂತಹದ್ದಾಗ್ತದೆ. ಇಂತಹ ಬ್ರಾಹ್ಮಣರ ಪಾದ ಪಂಕಜಂ, ಪಾದಕಮಲಗಳನ್ನು ನಾನು ನಮಸ್ಕಾರ ಮಾಡುತ್ತಾ ಇದ್ದೀನಿ ಅನ್ನುವ ಅನುಸಂಧಾನದಲ್ಲಿ ಬ್ರಾಹ್ಮಣರಿಗೆ ಮಾಡಬೇಕಾದ ನಮಸ್ಕಾರ, ಮಾಡಬೇಕಾದ ಪಾದಪೂಜೆ, ಅವರಿಗೆ ಫಲತಾಂಬೂಲಾದಿಗಳು ಗಂಧಾಕ್ಷತೆಗಳನ್ನು ಕೊಡುವಾಗ ಈ ಅನುಸಂಧಾನ ಇರಬೇಕಂತ. ಹೀಗೆ ಅನುಸಂಧಾನಪೂರ್ವಕವಾಗಿ ಈ ಬ್ರಾಹ್ಮಣರು ವೇದ ತಿಳಿದು ಸಕಲ ದೇವತೆಗಳ ಸನ್ನಿಧಾನ ಹೊಂದಿದ್ದಾರೆ. ದೇವತೆಗಳ ಸನ್ನಿಧಾನ ಅಂದರೆ ಭಗವಂತ ಆ ಹೆಸರಿನಿಂದ ಒಳಗೆ ಅಷ್ಟರೂಪದಿಂದ ಸನ್ನಿಹಿತನಾಗಿದ್ದಾನೆ. ಇಂತಹ ದಿವ್ಯವಾದ ಪ್ರತಿಮೆ ಇದು ಅಂತ ಗೌರವದಿಂದ ಅವರನ್ನು ಆರಾಧಿಸಬೇಕು. ಇದು ದಾಸರು ಹೇಳೋದು, ಕರೆಸುತ್ತಾ ತನ್ನವರು ಸದ್ಭಕ್ತಿ ಮಾಡುತ್ತಿದ್ದ, ಭಕ್ತಿಯಿಂದ ಮಾಡುವ ಕೆಲಸ ಅಂದರೆ ಇದು. ಈ ಜ್ಞಾನ ಇದ್ದಾಗ ಆ ಬ್ರಾಹ್ಮಣರ ಬಗ್ಗೆ ನಮಗೆ ಗೌರವ ಬರ್ತದೆ. ಇಲ್ಲ ಕರೆದಿದ್ದೇನೆ, ಏನೋ ಖಾಲಿ ಕೂತಿದ್ದ ಬ್ರಾಹ್ಮಣ ಊಟಕ್ಕೆ ಬಂದ, ಅವ್ರ ಮನೇಲಿ ಇಷ್ಟೆಲ್ಲ ಊಟ ಎಲ್ಲಿ ಆಗ್ತಿತ್ತು, ನಮ್ಮ ಮನೇಲಿ ವಿಶೇಷ ಊಟ ಆಯಿತು ಅವನಿಗೆ ಅಂತ ಹೀಗೆಲ್ಲ ಭಾವನೆ ಬಂದುಬಿಟ್ರೆ ಅದಕ್ಕೇನು ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ, ಮಾಡಿದ್ದಕ್ಕೆ ಅರ್ಥವೇ ಇಲ್ಲ ಅಂತ ಆಗ್ತದೆ. ಒಬ್ಬ ವೇದವೇತ್ತನಾದ ಬ್ರಾಹ್ಮಣ ಮನೆಗೆ ಬಂದಿದ್ದಾನೆ ಅಂದರೆ ಸಕಲ ದೇವತೆಗಳು ಬಂದಿದ್ದಾರೆ. ಭಗವಂತ ಸ್ವತಃ ಅತಿಥಿ ದೇವೋಭವ ಅಂತ, ಗುರುದೇವೋಭವ, ಅವರು ಗುರುಗಳು ಗುರುಸ್ಥಾನದಲ್ಲಿದ್ದಾರೆ, ಭಗವಂತ ಸಾಕ್ಷಾತ್ತಾಗಿ ಅಲ್ಲಿ ನಿಂತು ಸ್ವೀಕಾರ ಮಾಡ್ತಾ ಇದ್ದಾನೆ ಅನ್ನುವ ಭಾವನೆಯಲ್ಲಿ ಭಕ್ತಿಯಿಂದ ಮಾಡುವ ಆ ಆರಾಧನೆ ಅದು ಪುಣ್ಯಕರ್ಮವಾಗ್ತದೆ. ಇಂತಹ ಪುಣ್ಯಕರ್ಮವನ್ನು ಈ ಭಾವನೆಯಲ್ಲಿ ಮಾಡಿರತಕ್ಕಂತಹ ಆ ಬ್ರಾಹ್ಮಣ ಸಮಾರಾಧನೆ, ಜನಾರ್ದನ ಸಮಾರಾಧನೆಯನ್ನು ಭಗವಂತ ತಾನು ಸ್ವೀಕರಿಸ್ತಾನೆ. ಯಾಕೆ ಗೊತ್ತಾ? ಕಾರುಣ್ಯ ಸಾಗರ, ಕರುಣಾ ಸಮುದ್ರ ಭಗವಂತ ಭಕ್ತಿಯಿಂದ ಮಾಡಿದ ಆ ಆರಾಧನೆಯನ್ನು ತಾನು ಕರುಣಾಪೂರ್ಣ ಸ್ವೀಕಾರ ಮಾಡತಕ್ಕಂಥವನಾಗಿ ಸಲಹುವನು, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾಕೆ ಸ್ವೀಕಾರ ಮಾಡ್ತಾನೆ? ಕಾರುಣ್ಯ ಸಾಗರ ಅಂತ ಹೇಳಿದ್ರೆ ಸಮಾಧಾನ ಆಗಲಿಲ್ಲ ದಾಸರಿಗೆ. ಮತ್ತೆ ಅಂತಾರೆ ಬ್ರಹ್ಮಣ್ಯ ದೇವ, ಬ್ರಹ್ಮಣ್ಯಾವ, ಬ್ರಹ್ಮಣ್ಯ ಅಂತ ಭಗವಂತನಿಗೆ ಹೆಸರು. ಯಾಕೆ ಗೊತ್ತಾ? ಅದು ಒಂದು ಸಹಸ್ರನಾಮದ ಹೆಸರು. ಬ್ರಹ್ಮಣ್ಯೋ ಬ್ರಹ್ಮ ಬ್ರಹ್ಮ ವಿವರ್ಧನ ಅಂತ ವಿಷ್ಣು ಸಹಸ್ರನಾಮ. ಬ್ರಹ್ಮಣ್ಯ ಅಂತ ಭಗವಂತನಿಗೆ ಹೆಸರು. ನಮ್ಮ ದೇವರೆಂಥವನು ಅವನು ಬ್ರಹ್ಮಣ್ಯ, ಬ್ರಹ್ಮಣ್ಯ ದೇವ. ಬ್ರಹ್ಮಣ್ಯ ಅಂದರೆ ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ. ವೇದವನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರು ಬ್ರಾಹ್ಮಣರು. ವೇದಾಧ್ಯಯನ ಇಲ್ಲ ಬರೇ ಬ್ರಾಹ್ಮಣರು ಅಂತಲ್ಲ. ಬ್ರಾಹ್ಮಣ ಅಂದ್ರೇ ವೇದಾಧ್ಯಯನ ಮಾಡಬೇಕು, ವೇದಾರ್ಥಗಳನ್ನು ಚೆನ್ನಾಗಿ ತಿಳಿಯಬೇಕು. ಅಂತಹ ವೇದಾರ್ಥವನ್ನು ತಿಳಿದು ಮೊದಲು ವೇದಾಧ್ಯಯನ, ಆಮೇಲೆ ವೇದಾರ್ಥ ಚಿಂತನೆ, ವೇದಾರ್ಥಗಳನ್ನು ತಿಳಿದು ವೇದೋಕ್ತವಾದ ಕರ್ಮಗಳನ್ನು ಮಾಡಬೇಕು. ಇಂಥವರು ಬ್ರಾಹ್ಮಣರು. ಬ್ರಾಹ್ಮಣ ಅಂದರೆ ಇದು. ಬ್ರಹ್ಮ ಅಂದರೆ ವೇದ, ಅದನ್ನು ಅಣತಿ, ಅದನ್ನು ಅಧ್ಯಯನ ಮಾಡ್ತಾನೆ, ಅದನ್ನು ಅಣತಿ, ಅದನ್ನು ಅರ್ಥ ವಿಚಾರ ಮಾಡ್ತಾನೆ, ಅಣತಿ ಅದೇ ರೀತಿ ಕೃತಿಗಳನ್ನು ಮಾಡ್ತಾನೆ. ಈಗ ವೇದಾಧ್ಯಯನ ಬಾಲ್ಯದಲ್ಲಿ ಮಾಡಬೇಕು, ಪ್ರೌಢಾವಸ್ಥೆಯಲ್ಲಿ ಅದರ ಅರ್ಥಚಿಂತನೆ ಮಾಡಬೇಕು, ಗೃಹಸ್ಥನಾಗಿ ಆ ವೇದೋಕ್ತವಾದ ಕರ್ಮಗಳನ್ನು ಮಾಡಬೇಕು. ಇದು ಬ್ರಾಹ್ಮಣ ಅಂದರೆ ಇದು. ಸುಮ್ಮನೆ ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಅಲ್ಲ, ಅಂಥ ಬ್ರಾಹ್ಮಣನನ್ನು ಹೇಳಲ್ಲ ಶಾಸ್ತ್ರ. ಬ್ರಾಹ್ಮಣ ಅಂದರೆ ಹೀಗೆ. ಬ್ರಾಹ್ಮಣ ಅಂದರೆ ವೇದಗಳನ್ನು ಅಧ್ಯಯನ ಮಾಡಿ ವೇದಾರ್ಥಗಳನ್ನು ತಿಳಿದು ವೇದೋಕ್ತವಾದ ಕರ್ಮಗಳನ್ನು ಮಾಡ್ತಾರೆ ಯಾರೋ. ಇಂತಹ ಜ್ಞಾನಿಗಳು ನನಗೆ ಬಹಳ ಪ್ರಿಯರು ಅಂತಾರೆ ಭಗವಂತ. ಜ್ಞಾನಿ ಪ್ರಿಯತಮೋ ಮತಃ ಅಂತಾನೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗಲೂ ಕೂಡ ಇಂತಹ ಜ್ಞಾನಿಗಳು ನನಗೆ ಬರೀ ಪ್ರಿಯರಲ್ಲ, ಕೃಷ್ಣ ಅಂತಲೇ ಪ್ರಿಯತಮಃ. ಅವರಷ್ಟು ಪ್ರೀತಿ ಪಾಸ್ತರು ಇನ್ನೊಬ್ಬರಿಲ್ಲ ಅಂತ. ಅದಕ್ಕೆ ಅವನನ್ನು ಬ್ರಹ್ಮಣ್ಯದೇವ ಅಂತ ಕರೀತಾರೆ. ಇಂತಹ ಬ್ರಾಹ್ಮಣರಲ್ಲಿ ಪ್ರೀತಿಯನ್ನು ತೋರಿಸುವವಾದ್ದರಿಂದ ಬ್ರಹ್ಮಣ್ಯ ಅಂತ ಅವನನ್ನು ಕರೆಯುತ್ತಾರೆ. ಇಂತಹ ಬ್ರಹ್ಮಣ್ಯದೇವ, ಜ್ಞಾನಿಗಳನ್ನು ಪ್ರೀತಿಸುವ ದೇವರವನು. ಸುಧಾಮನ ಕಥೆಯನ್ನು ನಾವು ಹಿಂದೆ ಕೇಳಿದ್ದೀವಿ. ಸಾಂದೀಪನಿ ಋಷಿಗಳಲ್ಲಿ ಕೃಷ್ಣನ ಜೊತೆಯಲ್ಲಿ ತಾನು ಕೂಡ ವಿದ್ಯಾರ್ಥಿಯಾಗಿ, ಕೃಷ್ಣನ ಸಹಪಾಠಿಯಾಗಿ
ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮಹಾಜ್ಞಾನಿ ಸುಧಾಮ. ಕೃಷ್ಣ ಅವನಿಗೆ ಹೇಗೆ ಅನುಗ್ರಹ ಮಾಡಿದ ಅನ್ನುವುದನ್ನು ಕರುಣಾಸಂಧಿಯಲ್ಲಿ ನಾವು ಸುಧಾಮನ ಚರಿತ್ರೆಯನ್ನು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೆವು. ಹೀಗೆ ಜ್ಞಾನಿಗಳನ್ನು ಭಗವಂತ ಪ್ರೀತಿಸ್ತಾನೆ, ಜ್ಞಾನಿಗಳನ್ನು ಗೌರವಿಸ್ತಾನೆ. ಕೃಷ್ಣನ ಕಥೆಯಲ್ಲಿ ದಶಮಸ್ಕಂದದಲ್ಲಿ ಬಹಳ ಇಂತಹ ಕಥೆಗಳನ್ನು ನಾವು ನೋಡ್ತೇವೆ. ಜ್ಞಾನಿಗಳಲ್ಲಿ ಅಪಾರವಾದ ಪ್ರೀತಿ. ಉದ್ಧವ, ಅರ್ಜುನ, ಭೀಮಸೇನ ಇವರನ್ನೆಲ್ಲ ಕೃಷ್ಣ ಪ್ರೀತಿ ಮಾಡ್ತಾನೆ. ಯಾಕೆ? ಉದ್ಧವೋ ಬುದ್ಧಿಸತ್ತಮಃ ಅಂತಾರೆ ಶುಕಾಚಾರ್ಯ ಹೇಳುವಾಗ. ಮಹಾಜ್ಞಾನಿ ಉದ್ಧವ. ಆದ್ದರಿಂದ ಭಗವಂತ ಉದ್ಧವನನ್ನು ತನ್ನ ಆಪ್ತಮಿತ್ರನನ್ನಾಗಿ, ತನ್ನ ಆಪ್ತ ಮಂತ್ರಿಯನ್ನಾಗಿ ಇಟ್ಟುಕೊಂಡಿದ್ದ ಅಂತದೆ ಭಾಗವತ. ಹೀಗೆ ಅಕ್ರೂರನ ಮೇಲೆ ಅನುಗ್ರಹ ಮಾಡ್ತಾನೆ. ಯಾಕೆ? ಮಹಾಜ್ಞಾನಿ ಅವನು. ಅಕ್ರೂರ ವರದ ಅಂತಲೇ ಪ್ರಸಿದ್ಧಿ. ಹೀಗೆ ಭಗವಂತ ಜ್ಞಾನಿಗಳನ್ನು ಪ್ರೀತಿಸ್ತಾನೆ. ಅದರಿಂದ ಬ್ರಹ್ಮಣ್ಯದೇವ. ಅದರಿಂದ ನಾವು ಇಂತಹ ಜ್ಞಾನಪೂರ್ವಕವಾಗಿ ಕರ್ಮಗಳನ್ನು ಮಾಡಿದಾಗ ಭಗವಂತ ಪ್ರೀತನಾಗ್ತಾನೆ. ನಮಗೆ ಅಜ್ಞಾನ ಇಲ್ಲ, ಜ್ಞಾನ ಇಲ್ಲ ಅಂದರೆ ಭಕ್ತಿ ಇಲ್ಲ, ಭಕ್ತಿ ಇಲ್ಲ ಅಂದರೆ ಮಾಡಿದ ಕರ್ಮ ಭಗವಂತನ ಪ್ರೀತಿಗಾಗದು. ಕರ್ಮ ಯಾವುದೋ ಪ್ರಾರಬ್ಧ ಕರ್ಮವಂತೆ ಶ್ರಾದ್ದ ಮಾಡಬೇಡ್ರಿ ಅಂತ ದಾಸರು. ಇದರಿಂದ ಇಂತಹ ಜ್ಞಾನ ಇಟ್ಟುಕೊಂಡು ಈ ಭಕ್ತಿಯಲ್ಲಿ ಇದು ಜನಾರ್ದನ ಸಮಾರಾಧನ ಅನ್ನುವ ಶ್ರದ್ಧೆಯಲ್ಲಿ ಶ್ರಾದ್ದಾದಿಗಳನ್ನು ಮಾಡಿರಿ. ಆಗ ಅದು ಶ್ರಾದ್ದ ಪುಣ್ಯಕರ್ಮ ಆಗ್ತದೆ. ನಮಗೆಲ್ಲ ಶ್ರಾದ್ದ ಅಂದರೆ ವಾಗತ್ಯ. ಇದು ಜನಾರ್ದನ ಸಮಾರಾಧನೆ ಅನ್ನೋದು ಗೊತ್ತೇ ಇಲ್ಲ. ಕಾರಣ ಶ್ರಾದ್ದ ಅಂದರೆ ಏನೋ ಒಂದು ಥರದ ಅಗತ್ಯಪಟ್ಟು ಗೊತ್ತೇವೆ ನಾವೆಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಈ ಭಕ್ತಿಯಿಂದ ಮಾಡಿದಾಗ ಪರಮಾತ್ಮ ಪ್ರೀತನಾಗ್ತಾನೆ. ಅದು ಪುಣ್ಯಕರ್ಮ ಆಗ್ತದೆ ಅವಾಗ. ಇಲ್ಲಾಂದ್ರೆ ಆಗತ್ತೇನೆ. ಅದಕ್ಕೇನು ಅರ್ಥವೇ ಇಲ್ಲ. ಅದು ಆ ಶ್ರಾದ್ದಕ್ಕೆ ಅರ್ಥವೇ ಇಲ್ಲ. ಕಾರಣ ಮಾಡಬೇಕಾದವರು ಈ ರೀತಿಯಾದ ಜ್ಞಾನ ಇಟ್ಟುಕೊಂಡು ಮಾಡಿದಾಗ ಸದ್ಭಕ್ತಿ ಮಾಡುತ್ತೀಹ ಈ ಪುಣ್ಯಕರ್ಮವ ಭಗವಂತ ಸ್ವೀಕಾರ ಮಾಡ್ತಾನೆ. ಜ್ಞಾನಪೂರ್ವಕವಾದ ಕರ್ಮ ಆದ್ದರಿಂದಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಅವನು ಕರುಣಾಸಾಗರ, ಅವನು ಬ್ರಹ್ಮಣ್ಯ ದೇವ. ಕಾರಣ ಅವಶ್ಯವಾಗಿ ಸ್ವೀಕಾರ ಮಾಡ್ತಾನೆ. ಮತ್ತು ಭಗವಂತನಿಗೆ ಇನ್ನೊಂದು ಹೆಸರು ಹೇಳ್ತಾರೆ, ಭವಾಬ್ಧಿಪೋತ ಅಂತ. ಭವಾಬ್ಧಿಪೋತ ಅಂದರೆ ಏನು ಗೊತ್ತಾ? ಭವ ಅಂದರೆ ಸಂಸಾರ. ಈ ಸಂಸಾರ ಅನ್ನುವ ಅಬ್ಧಿ ಸಮುದ್ರ. ಅಪಾರ ಸಂಸಾರೇ ಕ್ಷಯಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೇ ಅಂತೀರಿ. ದಿನ ಗುರುಸ್ತೋತ್ರ ಹೇಳುವಾಗ ಹೇಳ್ತೀರಿ. ಸಂಸಾರ ಇದು ಎಂಥದ್ದು? ಸಂಸಾರೇ ಅಕ್ಷಯ ಸಾಗರೇ. ಇದು ಮುಗೀತಂತೆ ಇಲ್ಲ, ಅಕ್ಷಯ. ಇದು ಹೀಗೆ ಸಮುದ್ರ. ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ, ಆಳವಾಗಿರತಕ್ಕಂಥದ್ದು, ದಾಟಲಿಕ್ಕೆ ಅಸಾಧ್ಯ. ದುಸ್ತರೇ, ದಾಟಲಿಕ್ಕೆ ಅಸಾಧ್ಯವಾಗಿರತಕ್ಕಂಥದ್ದು ಅಂತಾರೆ ಅಪಣಾಚಾರ್ಯರು ಗುರುಗಳನ್ನು ಸ್ತೋತ್ರ ಮಾಡುವಾಗ. ಇಂತಹ ಸಂಸಾರದ ಸಮುದ್ರದಲ್ಲಿ ಬಿದ್ದೀವಿ, ಸಮುದ್ಧರ ಗುರು, ಹೇ ಗುರುಗಳೇ ನಮ್ಮನ್ನು ಉದ್ಧಾರ ಮಾಡಿರಿ ಅಂತ ಅಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳವರನ್ನು ಪ್ರೋತ್ಸಾಹ ಮಾಡ್ತಾರೆ ಅಲ್ವಾ. ಅದೇ ಭವಾಬ್ಧಿ, ಸಂಸಾರದ ಸಮುದ್ರ ಇದು. ಇಂತಹ ಸಂಸಾರದ ಸಮುದ್ರ ನಮಗೆ ಗುರುಗಳು ಸಿಗಬೇಕು. ಗುರುವಂತರ್ಯಾಮಿಯಾದ ಭಗವಂತ ಅನುಗ್ರಹ ಮಾಡಬೇಕು. ಆವಾಗ ಮಾತ್ರ ಈ ಸಂಸಾರದ ಸಮುದ್ರವನ್ನು ನಾವು ದಾಟಬಲ್ಲವೇ ಹೊರತು ಇಲ್ಲ ಅಂದರೆ ಇಲ್ಲ. ಆದ್ದರಿಂದ ಭಗವಂತ ದಾಟಿಸ್ತಾನೆ. ಹಾಗೆ ಗುರುವಂತರ್ಯಾಮಿಯಾಗೇ ದಾಟಿಸ್ತಾನೆ. ಅದಕ್ಕೆ ಗುರುಗಳ ಸ್ತೋತ್ರ ನಾವು ಮಾಡಬೇಕು. ಆ ರೀತಿಯಾಗಿ ಸಮುದ್ಧರ ಗುರೋ ನೀವು ದೋಣಿ ಆಗ್ರಿ ಅಂತ ಗುರುಗಳನ್ನು ಪ್ರಾರ್ಥಿಸಿದರೆ ಭಗವಂತ ಗುರುಗಳ ದ್ವಾರ ನಮ್ಮನ್ನು ಸಂಸಾರ ದಾಟಿಸ್ತಾನೆ. ಸುಮ್ಮನೆ ಅವನೇ ಬಂದು ಉದ್ಧಾರ ಮಾಡಲ್ಲ. ಗುರುಗಳ ಮುಖಾಂತರವೇ ಭಗವಂತ ಅನುಗ್ರಹ ಮಾಡತಕ್ಕಂಥವನಾಗ್ತಾನೆ. ಅದರಿಂದ ಭವಾಬ್ಧಿಪೋತ, ಅವನು ಪೋತ ಅಂದರೆ ಹಡಗು. ಸಂಸಾರದ ಸಾಗರವನ್ನು ದಾಟಿಸಲಿಕ್ಕಿರುವ ಹಡಗು ಭಗವಂತ. ಅದರಿಂದ ಅವನನ್ನು ಭವಾಬ್ಧಿಪೋತ ಅಂತ ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ಹಡಗು ನೀರು ದಾಟಲಿಕ್ಕೆ ಬಳಸ್ಕೋತಾರೆ. ತೆಪ್ಪ, ನಾವೆ, ನೌಕೆ ಇವೆಲ್ಲ ನೀರು ದಾಟಲಿಕ್ಕೆ ಬಳಸ್ತಾರೆ. ನದಿ ದಾಟಲಿಕ್ಕೆ, ವಿಹಾರ ಮಾಡಲಿಕ್ಕೆ ಎಲ್ಲ ಬಳಸ್ತಾರೆ. ನದಿ ದಾಟುವಾಗ ಈಚೆ ದಡದಿಂದ ಆಚೆ ದಡಕ್ಕೆ ಹೋಗಬೇಕು. ನಮಗೆ ದೋಣಿ ಬೇಕು. ದೋಣಿ ಇಲ್ಲ ಅಂದ್ರೆ ದಾಟಲಿಕ್ಕೆ ಆಗಲ್ಲ, ಪ್ರವಾಹ ಇರ್ತದೆ. ಅದರಿಂದ ಬಳಸ್ತಾರೆ. ನದಿ ದಾಟಿ ಆಚೆ ದಡಕ್ಕೆ ಹೋದ ಮೇಲೆ ನಾವೇ ಅವಶ್ಯಕತೆ ನಮಗಿಲ್ಲ, ಮುಂದೆ ನಡೆದು ಹೋಗಿಬಿಡ್ತೇವೆ. ಅಲ್ಲೇ ಬಿಟ್ಟು ನಾವು ಹೊರಟು ಹೋಗಿಬಿಡ್ತೇವೆ. ಆದರೆ ಭಗವಂತ ಎಂತಹ ನಾವೇ ಗೊತ್ತಾ? ಅವನು ಎಂತಹ ಹಡಗು ಅಂದರೆ ಭವಾಬ್ಧಿಪೋತ. ಸಂಸಾರದ ಸಮುದ್ರವನ್ನು ದಾಟಿ ಆಚೆ ಹೋದ ಮೇಲೆ ಕೂಡ ಅವನ ಆಶ್ರಯದಲ್ಲೇ ಇರಬೇಕು. ಮೋಕ್ಷದಲ್ಲಿಯೂ ಕೂಡ ಅವನ ಆಶ್ರಯವೇ. ಅವನ ಆಶ್ರಯ ಇಲ್ಲದೆ ಮೋಕ್ಷದಲ್ಲಿಯೂ ಇಲ್ಲ, ಬಿಟ್ಟು ಬಿಡೋದಿಲ್ಲ. ಉಳಿದ ಲೌಕಿಕವಾದ ದೋಣಿ ಅದು ದಾಟಿದ ನಂತರ ಉಪಯೋಗ ಇಲ್ಲ, ಬಿಟ್ಟು ಬಿಡ್ಬೋದು. ಆದರೆ ಭಗವಂತ ಹೇಗಿದ್ದಾನೆಂದರೆ ಸಂಸಾರದ ಸಮುದ್ರ ದಾಟಿದ ಮೇಲೆಯೂ ಕೂಡ ಅನೌಕೆಯ ಆಶ್ರಯದಲ್ಲೇ ಇರಬೇಕು ನಾವು. ಮುಕ್ತಾನಾಂ ಪರಮಾಗತಿ, ಮುಕ್ತಾಶ್ರಯನಾಗಿದ್ದಾನೆ. ಮುಕ್ತಾಮುಕ್ತ ನಿಯಾಮಕ ಅವನು. ಅಮುಕ್ತಿಯ ಈ ವ್ಯವಸ್ಥೆಯಲ್ಲಿ ಕೂಡ, ಅವಸ್ಥೆಯಲ್ಲಿ ಕೂಡ ನಮಗೆ ಅವನು
ದೋಣಿ ಅಂತೆ ದಾಟಿಸ್ತಾನೆ. ಇದನ್ನು ಸಂಸಾರ ಸಮರ ದಾಟಿ ನಾವು ಮೋಕ್ಷಕ್ಕೆ ಹೋದ ನಂತರದಲ್ಲಿ ಕೂಡ ಅವನು ಪೋತನಾಗಿ ಹಡಗಾಗಿ ನಮಗೆ ಆಶ್ರಯವಾಗಿ ರಕ್ಷಣೆಯನ್ನು ಕೊಡತಕ್ಕಂಥವನಾಗ್ತಾನೆ. ಇಂತಹ ಒಂದು ವಿಚಿತ್ರವಾದ ದೋಣಿ ಭಗವಂತ ಭವಾಬ್ಧಿಪೋತ ಅಂತ ಅವನನ್ನು ಕರೀತಾರೆ ದಾಸರಕ್ಕೋಸ್ಕರವಾಗಿ. ಬಹುಪ್ರಕಾರದಲ್ಲಿ ಭಗವಂತ ನಮ್ಮನ್ನು ದಾಟಿಸ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ, ನಮ್ಮ ಆಪತ್ತು ಪರಿಹಾರ ಮಾಡ್ತಾನೆ, ದಾರಿದ್ರ್ಯ ಪರಿಹಾರ ಮಾಡ್ತಾನೆ. ಬ್ರಹ್ಮಣ್ಣದೇವ ನಮ್ಮ ಜ್ಞಾನಕ್ಕೆ ಪ್ರೀತನಾಗಿ ಎಲ್ಲವನ್ನು ಸುರಿಸ್ತಾನೆ. ಎಲ್ಲ ನಿಜ. ಅದು ಹೇಗೆ ಅಂದರೆ ಬಹುಪ್ರಕಾರದಲ್ಲಿ ನಮಗದು ತಿಳಿಯಲ್ಲ. ಅವನು ಹೇಗೆ ಇದನ್ನೆಲ್ಲ ಸಂಯೋಜನೆ ಮಾಡಿ ಯಾವ ರೀತಿಯಾಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ನಮಗೇನೂ ಗೊತ್ತೇ ಆಗಲ್ಲ. ಬಹುಪ್ರಕಾರದಲ್ಲಿ ಶಾಸ್ತ್ರಗಳನ್ನು ಆಲೋಚನೆ ಮಾಡುವಾಗ, ಪುರಾಣಗಳಲ್ಲಿ ಭಗವಂತನ ವ್ಯಾಪಾರಗಳನ್ನು ನಾವು ನೋಡುವಾಗ ಅವನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾನೆ, ಯಾವ ರೀತಿಯಾಗಿ ನಮ್ಮನ್ನು ಕೊಡ್ತಾನೆ, ಯಾವ ರೀತಿ ಅನುಗ್ರಹಿಸ್ತಾನೆ ಏನೂ ಗೊತ್ತಾಗಲ್ಲ. ಜ್ಞಾನಿಗಳಿಗೂ ಕೂಡ ಅವನ ವ್ಯಾಪಾರ ತಿಳಿಯೋದೇ ಇಲ್ಲ. ರಮಾ ಬ್ರಹ್ಮಾದಿ ದೇವತೆಗಳು ಕೂಡ ಅವನ ವ್ಯಾಪಾರ ತಿಳಿಯದೆ ಅವರು ಕೂತ್ಬಿಡ್ತಾರೆ ಸೋತು. ಪೂರ್ಣ ತಿಳಿಯಲಿಕ್ಕಾಗಲ್ಲ ಇವನ ವ್ಯಾಪಾರವನ್ನು. ಇವನ ವ್ಯಾಪಾರ ಬಹುಪ್ರಕಾರ, ಅನೇಕ ವಿಧವಾಗಿರತಕ್ಕಂಥದ್ದು ಅಂತ ಬ್ರಹ್ಮದೇವರು ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ. ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ. ಭಗವಂತ ಯಾವ ಪ್ರಕಾರದಲ್ಲಿ ನಮ್ಮ ಕ್ಷೇಮ ವಹಿಸ್ತಾನೆ, ನಮ್ಮ ಕ್ಷೇಮವನ್ನು ನೋಡ್ತಾನೆ ಅಂದರೆ ಬ್ರಹ್ಮದೇವರು ಹೇಳ್ತಾರೆ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ. ಅವನ ಯೋಗ ಮಾರ್ಗ, ಅವನ ಸಂಯೋಜನೆ ವಿಯೋಜನೆ ಹೇಗೆ ಅನ್ನುವುದು ಯೋಗೇಶ್ವರೈರಪಿ. ನಿತ್ಯ ನಿರಂತರದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ಸಿದ್ಧಪುರುಷರು, ಜ್ಞಾನಿಗಳು, ದೇವತೆಗಳು, ಅಪರೋಕ್ಷ ಜ್ಞಾನಿಗಳು ಕೂಡ ತಿಳಿಯಲಾರಪ್ಪ. ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ. ಅವನ ಸಂಯೋಜನೆ ವಿಯೋಜನೆ ಅವರಿಗೂ ಅರ್ಥ ಆಗಲ್ಲ. ಬಹುಪ್ರಕಾರದಲ್ಲಿ ಅಂತ ಶಬ್ದ, ಅದರ ವಿಸ್ತಾರ ಇಷ್ಟುಂಟು. ಹಾಗೆ ಅವನು ಮಾಡುವ ರಕ್ಷಣೆ, ಅವನು ಮಾಡುವ ಸಂಯೋಜನೆ, ಅವನು ಯಾವುದನ್ನೋ ವಿಯೋಜನೆ ಮಾಡ್ತಾನೆ, ಯಾವುದನ್ನೋ ಸಂಯೋಜನೆ ಮಾಡ್ತಾನೆ, ಹೇಗೆ ಮಾಡ್ತಾನೆ, ಯಾವಾಗ ಮಾಡ್ತಾನೆ, ಎಲ್ಲಿ ಮಾಡ್ತಾನೆ, ಯಾರಿಂದ ಮಾಡಿಸ್ತಾನೆ, ಹೇಗೆ ಕೊಡ್ತಾನೆ, ಯಾರಿಂದ ಏನೂ ನಮಗೆ ಲೆಕ್ಕ ಹಟ್ಟಲ್ಲ. ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ ಅನ್ನುವ ವಿಶ್ವಾಸದಿಂದ ನಾವು ಮಾಡಬೇಕಷ್ಟೇ. ಏನು ಮಾಡಬೇಕು ನಾವು ವಿಶ್ವಾಸ? ಬ್ರಹ್ಮದೇವರೇ ಅಂತಾರೆ ಶ್ಲೋಕದಲ್ಲಿ, ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನಃ. ಭಗವಂತ ನಮಗೆ ಕ್ಷೇಮ ಮಾಡ್ತಾನೆ, ಇಷ್ಟು ವಿಶ್ವಾಸ ನಮಗಿರಬೇಕು. ಎಂದಿಗೂ ನಮಗೆ ಕೆಟ್ಟದನ್ನು ಭಗವಂತ ಮಾಡಲ್ಲ. ಕ್ಷೇಮಂ ವಿಧಾಸ್ಯತಿ ಸನಃ. ನಮಗೆ ಸಹ ಕ್ಷೇಮಂ ವಿಧಾಸ್ಯತಿ, ಒಳ್ಳೆಯದನ್ನೇ ಮಾಡುತ್ತಾನೆ, ನಮ್ಮ ರಕ್ಷಣೆ ಮಾಡ್ತಾನೆ. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ಸ್ತ್ಯಧೀಶಃ. 3 ಲೋಕದ ದೊರೆ ಅವನು, 3 ಲೋಕದ ರಾಜ, 14 ಲೋಕದ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅವನು. ಅವನು ನಮಗೆ ಯಾವಾಗಲೂ ಕ್ಷೇಮವನ್ನೇ ಮಾಡ್ತಾನೆ ಹೊರತು ಕೆಟ್ಟದನ್ನೆಂದೂ ಮಾಡಲ್ಲ. ಕೆಟ್ಟದ್ದು ಮಾಡಿದರೆ ದೇವರು ಯಾಕೆ ಆಗ್ತಾನೆ? ಅನೇಕ ಜನ ಅಂತಿರ್ತಾರೆ ದೇವ್ರು ಕಾಟೋದೇನು ನೋಡ್ರಿ ಆಚಾರ್ಯ ಅಂತ. ಕಾಡಿದರೆ ದೇವ್ರು ಯಾಕೆ ಆಗ್ತಾನೆ? ಅವನು ದೇವರು ಕಾಡೋಲ್ಲ, ಅವನು ಕ್ಷೇಮ ಉಂಟು ಮಾಡ್ತಾನೆ, ನಮಗೆ ರಕ್ಷಣೆ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ಭಕ್ತವತ್ಸಲ ಅವನು ಅನ್ನುವಂತೆ ಅವನನ್ನು ತಿಳಿಯಬೇಕಂತೆ. ಅವನು ಹೇಗೆ ಭಕ್ತ ವಾತ್ಸಲ್ಯ ತೋರಿಸ್ತಾನೆ ಬಹುಪ್ರಕಾರದಲ್ಲಿ, ಅದು ಗೊತ್ತಾಗಲ್ಲ. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ಸ್ತ್ಯಧೀಶಃ ಅತ್ರಾಸ್ಮದೀಯ ವಿಮರ್ಶೇನ ಕೀಯಾನಿಹಾರ್ಥ ಅಂತಾರೆ ಬ್ರಹ್ಮದೇವರು ಹೇಳಿ. ಅಂತಹ ಅವನು ಕರುಣಾ ಸಮುದ್ರ ಬಹುಪ್ರಕಾರದಿಂದ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದರೆ ನಮ್ಮ ರಕ್ಷಣೆ ನಾವು ಮಾಡಿಕೊಡ್ತೇವೆ. ಅದು ಹೆಂಗಾದೀತು ಅಂತ ನಾವು ಆಲೋಚನೆ ಮಾಡಿದರೆ ಅದಕ್ಕೇನು ಅರ್ಥವೇ ಇಲ್ಲ. ಅಸ್ಮದ್ ವಿಮರ್ಶೇನ ಕಿಯಾನಿಹಾರ್ಥ. ನೀನು ಎಷ್ಟು ವಿಮರ್ಶೆ ಮಾಡಿ, ಎಷ್ಟು ಆಲೋಚನೆ ಮಾಡಿ, ನಿನ್ನ ಆಲೋಚನೆಗೆ ನಿಲಕದ ವಿಚಾರ ಅದು. ಎಷ್ಟು ಪ್ರಕಾರದಲ್ಲಿ ಭಗವಂತ ನಿನ್ನನ್ನು ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ಅದು ನಿನ್ನ ಆಲೋಚನೆಗೆ ನಿಲಕದೇ ಇದ್ದದ್ದು, ಮೀರಿದ್ದದು. ಎಷ್ಟು ವಿಚಾರ ಮಾಡಿದರೂ ಪೂರ್ಣ ಹಳಿಯಿತು ಅಂತಿಲ್ಲ. ಹೀಗೆ ಭಗವಂತ ಭಕ್ತರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ರಕ್ಷಣೆ ಮಾಡ್ತಾ ಬಹುಪ್ರಕಾರದಿಂದ ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನುವ ಅನುಸಂಧಾನದಲ್ಲಿ ಭಕ್ತಿಯಿಂದ ಮಾಡುವ ಬ್ರಾಹ್ಮಣ ಸಮಾರಾಧನೆಗಳನ್ನು ಶ್ರಾದ್ದದಲ್ಲಿ ಮಾಡಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ನಮಗೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಜಗನ್ನಾಥದಾಸರು. ಮುಂದಿನ ಪದ್ಯದ ಚಿಂತನೆ ಮತ್ತೆ ನಾಳೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.